ಈಗ ನೋಡಿ ಈಗ ಹೆಂಗೆ ಬರ್ತಾ ಇದ್ದಾರೆ ಅಲ್ಲಿ ಹತ್ಕೊಂಡು ಅಲ್ಲಿ ಬಿಟ್ಬಿಡ್ತಾರೆ. ಬಿಟ್ಟರೆ ನೋಡಿ ಇಲ್ಲಿ ಒಂಥರ ವಿಚಿತ್ರವಾದಂಥ ಅನುಭವ. ಎಂಜಾಯ್ ಮಾಡ್ಬೋದು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ನೋಡಿ ಇಲ್ಲಿ ಯಾವ ಥರ ಎನ್ವೈರನ್ಮೆಂಟ್ ಇದೆ ಅಂದ್ಬಿಟ್ಟು ನೋಡಿ. ಇಲ್ಲಿ ಮೇಲುಗಡೆ ಅವರು ನಾವು ನಾಳೆ ಅಲ್ಲಿ ಹೋಗ್ತಾ ಇದ್ದೀವಿ ಬೆಳಿಗ್ಗೆ. ನೋಡಿ ಎಲ್ಲ ಫ್ಯಾಮ್ಲಿಗಳು ಎಂಜಾಯ್ ಮಾಡ್ತಾಯಿದೆ. ಯಾಕೆಂದರೆ ಅಂಥ ಏನು ಡೀಪ್ ಏನಿಲ್ಲ, ಎನಿಬಡಿ ಕ್ಯಾನ್ ಎಂಜಾಯ್ ಇಟ್. ಒಳ್ಳೆ ಮಜಾ ಮಾಡ್ಬೋದು. ಈಗ ನಾವು ಮುಂದೆ ಕೆಳಗಿಳಿದು ಬಂದ್ವಿ. ಈಗ ಇಲ್ಲಿ ನೋಡಿ, ಇಲ್ಲಿ ನ್ಯಾಚುರಲ್ ಆಗಿರುವಂಥ ಫಾಲ್ಸ್ ಬಂದಿದೆ. ನ್ಯಾಚುರಲ್ ಆಗಿ ಝರಿ ಇದು. ಅಂದರೆ ಏನೋ ಬೆಟ್ಟದಲ್ಲಿ ಹರಿಯುವಂಥ ನೀರು ಕೆಳಗಡೆ ಹಿಂಗೆ ಬರ್ತಾಯಿದೆ ಜಿಲಿ ಜಿಲಿಯಾಗಿ. ಈಗ ಇನ್ನೂ ಜೂನ್ ತಿಂಗಳಾಗಿದ್ದರಿಂದ ಸ್ವಲ್ಪ ಇನ್ನೂ ಮಳೆ ಇನ್ನೂ ಜಾಸ್ತಿ ಆಗಿಲ್ಲ. ಹೀಗಾಗಿ ಮೆಲ್ಲಕ್ಕೆ ನೀರು ಬರ್ತಾ ಇದೆ. ಇಲ್ಲಿಂದ ಕೆಳಗೆ ಹೋಗ್ತಾ ಇದ್ದರೆ ಇದು ನೋಡಿ, ಇದೆಲ್ಲ ನ್ಯಾಚುರಲ್ ನೀರು. ಇದೆಲ್ಲ ಝರಿಯಿಂದ ಬರುವಂಥ ನೀರು. ಎಲ್ಲ ಮಿನರಲ್ಸ್ ಇದರಲ್ಲಿ ಇರುತ್ತೆ. ಸೊ ಅದೇ ಮುಂದೆ ಇಲ್ಲಿ ಕಲೆಕ್ಟ್ ಆಗ್ತಾ ಇದೆ ನೋಡಿ. ಅದು ಕೂಡ ಆ ಕಡೆಯಿಂದ ಬರ್ತಾಯಿದೆ ಅಲ್ಲಿ ನೋಡಿ. ಇದು ಎಷ್ಟು ಪ್ಯೂರ್ ವಾಟರು, ಎಲ್ಲ ಮಿನರಲ್ಸ್ಗಳು ಇದರಲ್ಲಿ ನಿಮಗೆ ಸಿಗುತ್ತೆ. ಇಲ್ಲೊಂದು ನೀಟಾಗಿ ಒಂದು ಚಿಕ್ಕದಂಥ ಪೂಲ್ ಮಾಡಿದ್ದಾರೆ. ಸೊ ಇನ್ನು ಅಲ್ಲಿಂದ ನಮ್ಮ ಕಾಟೇಜ್ ಅದು ಅಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಆ ಕಾಟೇಜು. ಆ ಕಾಟೇಜಿಂದ ಕೆಳಗಿಳಿದು ಬಂದ್ವಿ ನಾವೀಗ. ಇಳಿದ್ವಿ ಇಲ್ಲಿ ಆ ಕಡೆ ಒಂದು ಝರಿ ಬೀಳ್ತಾ ಇದೆ, ಅಂದರೆ ಸ್ಟ್ರೀಮು ಚಿಕ್ಕ ಚಿಕ್ಕ ಫಾಲ್ಸ್ ಆಗಿ ಬೀಳ್ತಾ ಇದೆ. ಮೋಸ್ಟ್ಲಿ ಮಳೆಗಾಲ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ಕೊತೀನಿ, ನೀರು ಜಾಸ್ತಿ ಆದರೆ. ಹಿಂಗೆ ಇದು ನೀರು ಕೆಳಗಡೆ ಹೋದರೆ ನೋಡಿ, ಇಲ್ಲೊಂದು ಚಿಕ್ಕದಾದಂಥ ಒಂದು ಪೌಂಡ್ ಥರ ಆಗಿದೆ. ಸೊ ಅಲ್ಲಿ ಮುಂದೆ ಹೋದರೆ ನೋಡಿ, ಅಲ್ಲಿ ಅದ್ಭುತ ಅಂದರೆ ಅದ್ಭುತ. ನಿಮ್ಗೆ ತೋರಿಸ್ತೀನಿ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ. ಜಿಪ್ ಲೈನು, ಚಿಕ್ಕ ಮಕ್ಕಳಿಗಿರುವಂಥ ನ್ಯಾಚುರಲ್ಲು ಸ್ವಿಮ್ಮಿಂಗ್ ಪೂಲು, ಆ ಕಡೆ ದೊಡ್ಡವ್ರಿಗೆ ನ್ಯಾಚುರಲ್ ಆಗಿ ಸ್ವಿಮ್ಮಿಂಗ್ ಪೂಲು. ಎಲ್ಲ ನೀರೇನೆಂದರೆ ಇದೆಲ್ಲ ನ್ಯಾಚುರಲ್ ನೀರು. ಇದೇನು ಆರ್ಟಿಫಿಷಿಯಲಿ ಕ್ಲೋರಿನ್ ಹಾಕೋದಾಗಲಿ ಅಥವಾ ಆರ್ಟಿಫಿಷಿಯಲ್ ನೀರೆಲ್ಲ, ಇದೆಲ್ಲ ಬೆಟ್ಟದಿಂದ ಬರುವಂಥ ನೀರು. ನಿಮಗೇನಾದರೂ ಸ್ಕಿನ್ ಡಿಸೀಸ್ಗಳಿದ್ದರೆ ಇಲ್ಲಿ ಬಂದು ಒಂದು ವಾರ ಸ್ನಾನ ಮಾಡಿದರೆ ನಾನು ಅಂದ್ಕೊತೀನಿ ಎಲ್ಲ ರೀತಿಯ ಸ್ಕಿನ್ ಡಿಸೀಸ್ಗಳು ಹೋಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನೋಡಿ ಎಲ್ಲ ಜಿಪ್ ಲೈನ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನಿಮಗೂ ಎಲ್ಲ ನಾನು ಒಂದೊಂದಾಗಿ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಅದ್ಭುತ ಅಂದರೆ ಅದ್ಭುತ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಈ ಕಡೆನೂ ಒಂದು ಕಾಟೇಜುಗಳು ಕಾಣ್ತಾ ಇದೆಯಲ್ಲ, ಇದು ನಮ್ಮ ಕಾಟೇಜ್, ಅದು ಅಲ್ಲ, ಇದು ನಮ್ಮ ಕಾಟೇಜು. ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ. ಸೊ ಈಗ ಆ ಕಾಟೇಜಿಂದ ನಮಗೆ ಕೆಳಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ನ್ಯಾಚುರಲ್ ಆಗಿರೋಂತಹ ಪೂಲ್ ಕಾಣ್ತಾ ಇದೆ ನೋಡಿ. ಆ ಪೈಪಿಂದ ನೀರು ಹಿಂಗೆ ಡೈರೆಕ್ಟಾಗಿ ಆ ಪೂಲ್ ಹೋಗ್ತಾಯಿದೆ. ಈ ಪೂಲು ಫುಲ್ ಆದಮೇಲೆ ನೋಡಿ ಅಲ್ಲೊಂದು ಚರಂಡಿ ಮಾಡಿದ್ದಾರೆ, ಚಿಕ್ಕ ಚರಂಡಿ. ಆ ಪೂಲು ಆ ಕಡೆ ಹೋಗುತ್ತೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಚಿಕ್ಕ ಪೂಲ್. ಇದು ಚಿಕ್ಕ ಪೂಲು, ಈ ಮಕ್ಕಳೇ ಆಡೋವಂಥದ್ದು. ಇಲ್ಲಿ ನೋಡಿದರೆ ಮಕ್ಕಳು ಇಲ್ಲೂ ಆಡ್ಬೋದು. ಸ್ವಿಮ್ಮಿಂಗ್ ಯಾರಿಗೆ ಬರುತ್ತೆ ಅವರೆಲ್ಲ ನೋಡಿ, ಎಲ್ಲ ಫ್ಯಾಮ್ಲೀಸ್ಗಳೆಲ್ಲ ಬಂದುಬಿಟ್ಟಿದ್ದಾವೆ ಆಗಲೇ ಈಗೆಲ್ಲ. ನೋಡಿ ಇಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ ನೋಡಿ, ಇಲ್ಲಿ ನಾಯಿ ಕೂಡ ಅಲ್ಲಿ ಕೆಳಗೆ ಹೋಗ್ಬಿಟ್ಟಿದೆ ಅಲ್ಲಿ ಮಜಾ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ನೋಡಿ. ಜಿಪ್ ಲೈನ್ ಅದು ಜಿಪ್ ಲೈನ್ ಅದು. ಆ ಜಿಪ್ ಲೈನ್ ಮೇಲಿಂದ ಕೆಳಗೆ ಬರುತ್ತೆ. ಇಲ್ಲೆಲ್ಲ ಚಿಕ್ಕ ಮಕ್ಕಳು ಎಲ್ಲ ಫ್ಯಾಮ್ಲಿಗಳೆಲ್ಲ ಆಟ ಆಡ್ತಾಯಿದ್ದಾರೆ. ಇಲ್ಲಿ ನಾಯಿ ಕೂಡ ಆಟ ಆಡ್ತಾಯಿತ್ತು. ಈಗ ಅದ್ಭುತ ಅಂದರೆ ಅದ್ಭುತ. ನನಗೆ ತುಂಬ ಇಷ್ಟ ಆಗೋಯ್ತು. ಈ ಸಾಲುಗುಡ್ಡ ಏನೋ ಇದು ಇದೆ, ರಿಸಾರ್ಟ್ ಇದೆ, ತುಂಬ ಇಷ್ಟ ಆಗೋಯಿತು. ಈಗ ಇಲ್ಲಿ ಬರ್ತಾನೆ ಇದ್ದಾರೆ. ಹಂಗೆ ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ ನೀರು ಹೆಂಗೆ ಬೀಳ್ತಾಯಿದೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿದೆ. ಲೈಟಿಂಗ್ ಕೂಡ ನೋಡಿ. ಸಾಯಂಕಾಲ, ಈಗ ಸಾಯಂಕಾಲನೂ ಅಲ್ಲ, ಈ ಕಡೆ ಮಧ್ಯಾಹ್ನನೂ ಅಲ್ಲ, 4 ಗಂಟೆ ಆಗಿದೆ. ಸೊ 4 ಗಂಟೆ ಟೈಮು. ಎಲ್ಲ ಇಲ್ಲಿ ಆ್ಯಕ್ಟಿವಿಟೀಸ್ ತುಂಬಾ ಇದೆ. ಆ ಕಡೆ ಎಲ್ಲ ಮಡ್ ಫುಟ್ಬಾಲ್ ಇದೆ, ಈ ಕಡೆ ಜಿಪ್ ಲೈನ್ ಇದೆ. ಜನ ಎಂಜಾಯ್ ಅಂದರೆ ಎಂಜಾಯ್ ಮಾಡ್ತಾಯಿದ್ದಾರೆ. ಫ್ಯಾಮ್ಲೀಸ್ಗಳು ನಿಜಕ್ಕೂ ನೋಡಿ, ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಾನೇ ಇದ್ದಾರೆ. ಖುಷಿ ಆಗುತ್ತೆ ನೋಡೋಕ್ಕೆಲ್ಲ. ನಿಮಗೇನಾದರೂ ಟೈಮ್ ಸಿಕ್ಕರೆ ಯಾವಾಗಲಾದರೂ ನೀವು ಏನಾದರೂ ಸಕಲೇಶ್ಪುರ ಹತ್ರ ಬರಬೇಕು ಅಂದರೆ ಇಲ್ಲಿ ನೋಡಿ, ಎಲ್ಲ ಫ್ಯಾಮ್ಲೀಸ್ಗಳೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಅದೊಂದು ನ್ಯಾಚುರಲ್ಲು ಪೌಂಡ್ ಆಗಿದ್ದರಿಂದ ಒಂದು ಇಲ್ಲಿ ನೋಡಿ, ಎಲ್ಲ ಕಲ್ಲುಗಳು ಸಹಿತ ಇದೆ ಇಲ್ಲಿ ನೋಡಿಲ್ಲ. ಜಿಪ್ ಲೈನು ನೋಡಿ, ಈ ರೀತಿ ಇಲ್ಲಿ
ಜಿಪ್ ಲೈನ್ ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ಕೆಲವೊಂದು ಆ್ಯಕ್ಟಿವಿಟೀಸ್ ಬಗ್ಗೆ ಇನ್ನೂ ನಾವು ಮಾತಾಡೋಣ. ಅಲ್ಲಿ ರೋಪ್ ವೇ ಇದೆ, ಆ ರೋಪ್ ವೇ ಮೇಲೆ ಹೋಗೋಣ, ಎಲ್ಲ ಎಂಜಾಯ್ ಮಾಡಿಕೊಂಡು ಮೊದಲು ನಿಮಗೆ ಈ ಒಂದು ಮಾಹಿತಿಯ ಇನ್ನಷ್ಟು ಮಾಹಿತಿಯನ್ನು, ಈ ಒಂದು ಜಾಗದ ಮಾಹಿತಿಯನ್ನು ಇನ್ನಷ್ಟು ಕೊಡ್ತೀನಿ. ಬನ್ನಿ ಕಂಟಿನ್ಯೂ ಮಾಡೋಣ ವಿಡಿಯೋನ. ಈಗ ನೋಡಿ ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ಬರ್ತಾಯಿದ್ದಾರೆ, ಏನು ಹೆದರಿಕೆ ಆಗುವಂಥದ್ದು ಏನಿಲ್ಲ. ಇಲ್ಲಿ ನೋಡಿ ಈಗ ನೋಡ್ತಾ ಇದ್ದೀರಾ ನೀವು, ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೂ ಪರವಾಗಿಲ್ಲ. ನೋಡಿ ಆ ಕಡೆಯಿಂದ 2 ಪೂಲ್ಗಳಿದೆ. ಆ 2 ಪೂಲುಗಳಿಂದ ನದಿ ನೀರು ಹರ್ಕೊಂಡು ಬರ್ತಾ ಇದೆಯಲ್ಲ, ಆ ನೀರು ಹರ್ಕೊಬಂದರೆ ಎಕ್ಸ್ಟ್ರಾ ನೀರು ತುಂಬಿದಾಗ ಮತ್ತೆ ಈ ಕಡೆ ಒಂದು ಚಿಕ್ಕದಾದಂತಹ ಪೌಂಡನ್ನು ಮಾಡಿದ್ದಾರೆ, ಕೆರೆ ಮಾಡಿದ್ದಾರೆ. ಅಲ್ಲಿ ನಿಮಗೆ ಆ ಜಿಪ್ ಲೈನ್ ಆದರೆ ಇಲ್ಲಿ ನಿಮಗೆ ರೋಪ್ ವಾಕಿಂಗ್ ಇದೆ. ಆಮೇಲೆ ಈ ಕಡೆನೂ ಕೂಡ ನಿಮಗೆ ಕೆಲವೊಂದು ವಾಕಿಂಗ್ ಮಾಡೋಕ್ಕೆ ಇಲ್ಲಿ ಕೆಲವೊಂದು ಆಟಗಳನ್ನ ಕೂಡ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಈ ಥರ ನೀವು ಸ್ವಲ್ಪ ಹುಷಾರಾಗಿ ಹೋದರೆ ಹಿಂಗೆ ಆ ಕಡೆಯಿಂದ ಬರ್ಬೋದು. ಈ ಕಡೆಯೂ ಕೂಡ ನೀವು ಇಲ್ಲಿಂದ ಇದು ಫಸ್ಟ್ ಸ್ಟೆಪ್. ಇದು ಬ್ರಿಡ್ಜ್ ದಾಟಿದರೆ ನೀವು, ಅಂದರೆ ಸೇತುವೆ ದಾಟಿದರೆ ನೀವು ಇಲ್ಲಿಂದ ನೀವು ಮುಂದೆ ರೋಪ್ ವಾಕ್ ಮಾಡ್ಕೊಂಡು ಹೋಗ್ಬೋದು. ರೋಪ್ ವಾಕ್ ಮಾಡ್ಕೊಂಡು ಹೋದರೆ ಮುಂದೆ ನಿಮಗೆ ಅಲ್ಲಿ ಜಿಪ್ ಲೈನ್ ಕೂಡ ಇದೆ. ಸೊ ಆ ಕಡೆ ಎಲ್ಲ ಇರೋದು ಕಾಟೇಜಸ್ಗಳು, ಮೇಲ್ಗಡೆ ಬೆಟ್ಟ ಇದೆ, ಬೆಟ್ಟದಕ್ಕೆ ನಾವು ನಾಳೆ ಹೋಗ್ತಾ ಇದ್ದೀವಿ. ಸೊ ಇದು ಸಾಲುಗುಡ್ಡ ಏನೋ ನಿಮಗೆ ಒಂದು ರಿಸಾರ್ಟ್ ಇದೆ, ಅದ್ಭುತವಾದಂತಹ ರಿಸಾರ್ಟು. ಇಲ್ಲಿ ನಾವು ಕೊಡ್ತಾ ಇರೋದು ಸದ್ಯ ಮಟ್ಟಿಗೆ ಈ ಟೈಮಲ್ಲಿ, ಅಂದರೆ ಇದು ಜೂನ್ 2025, ನಾವು ಕೊಡ್ತಾ ಇರೋದು ಒಬ್ಬ ವ್ಯಕ್ತಿಗೆ 1 ದಿವಸಕ್ಕೆ ಇಲ್ಲಿ ಇರೋಕ್ಕೆ ನಿಮಗೆ ಮತ್ತೆಲ್ಲ ಆ್ಯಕ್ಟಿವಿಟೀಸ್ ಇಟ್ಕೊಳ್ಳೋಕ್ಕೆ 2,500. ನಮ್ಮ ಸಾಕು ನಾಯಿ ಕೂಡ ಎಂಜಾಯ್ ಮಾಡ್ತಾ ಇದೆ ಇಲ್ಲಿ. ನೋಡಿ ಅದೇನೋ ಅದಕ್ಕೆ, ಈ ನಾಯಿಗಳಿಗೆ ಅದೇನೋ ವಾಸನೆ ಬರುತ್ತೋ ಗೊತ್ತಿಲ್ಲ, ಆ ವಾಸನೆ ಹಿಂದೆ ಬಿದ್ದರೆ ಬಿಡೋದಿಲ್ಲ. ಅಲ್ಲಿ ಏನಿರುತ್ತೋ ಗೊತ್ತಿಲ್ಲ. ನೋಡಿ ಏನೋ ದೇವರು ಏನೇನೋ ಮಾಡ್ತಾನೆ, ನಾಯಿಗಳಿಗೆ ಅದೇನು ಬುದ್ಧಿ ಕೊಡ್ತಾನೋ ಗೊತ್ತಿಲ್ಲ, ಅದೇನು ಹುಡುಕ್ತಾ ಇದೆಯೋ ಗೊತ್ತಿಲ್ಲ ನನಗೆ, ಅದೇನು ವಾಸನೆ ಬಂದಿದೆಯೋ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಇಲ್ಲಿಂದ ಒಂದು 3-4 ನಿಮಿಷ ಆಯಿತು ಅಲ್ಲಿಂದ ಬಿಡ್ತಾಯಿಲ್ಲ. ಇಲ್ಲಾಂದರೆ ಇದು ಬಿಟ್ಟರಂಗೆ ಓಡ್ತಾನೆ ಇರುತ್ತೆ. ಆದರೆ ಒಂದು ಸಾರಿ ಏನೋ ಸಿಕ್ಕಾಕೊಂಡ್ಬಿಟ್ರೋ, ಏನೋ ಒಂದು ವಾಸನೆ ಸಿಕ್ತು ಅಂದರೆ, ಈಗ ನಾನು ವಿಚಿತ್ರವಾಗಿದೆ ನನಗೆ. ನೋಡಿ 3-4 ನಿಮಿಷ ಆಗೋಯ್ತು ಆಗಲೇ ನಾನು, ನೀವೂ ಕೂಡ ನೋಡ್ತಾ ಇದ್ದೀರಾ. ಅದೇನು ವಾಸನೆ ಅದಕ್ಕೆ ಬಂತೋ ಗೊತ್ತಿಲ್ಲ, ಇಲ್ಲೇ ನಿಂತ್ಕೊಂಡಿದೆ, ಇಲ್ಲೇ ಏನೋ ಮೋಸ ನೋಡ್ತಾ ಇದೆ ಕಂಟಿನ್ಯೂಸ್ ಆಗಿ. ನೋಡಿ ದೇವರ ಒಂದು ಪ್ರಕೃತಿ ಯಾವ ರೀತಿ ಇದೆ ಅಂದರೆ, ಒಂದೊಂದು ಪ್ರಾಣಿಗೂ ಕೂಡ ಒಂದೊಂದು ಚಾತುರ್ಯತೆಯನ್ನು, ಬುದ್ಧಿಯನ್ನು ಕೊಟ್ಟಿದ್ದಾನೆ ಅನ್ನೋದಕ್ಕೆ ತಪ್ಪಾಗಲಾರ್ದು. ಮನುಷ್ಯನಲ್ಲೂ ಅಷ್ಟೇ ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟನ್ನು ನಾವು ಟ್ಯಾಪ್ ಮಾಡಬೇಕು. ಯಾಕಂದರೆ ದೇವರು ಸುಮ್ಮನೆ ಹಾಗೆ ಕಳಿಸೋದಿಲ್ಲ ಈ ಭೂಮಿ ಮೇಲೆ. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟು ಒಂದೊಂದು ಟ್ಯಾಲೆಂಟನ್ನು ಕೊಟ್ಟಿರ್ತಾನೆ. ಆ ಟ್ಯಾಲೆಂಟನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದೊಂದು ಸರಿ ನಮಗೆ ಇಡೀ ಜನ್ಮನೇ ಹೋಗ್ಬಿಡುತ್ತೆ. ಸಿಕ್ಕ ಸಮಯದಲ್ಲಿ ಆಪರ್ಚುನಿಟಿನ ಪಡ್ಕೋಬೇಕು ನಾವು, ಆವಾಗಲೇ ನಾವು ಜೀವನದಲ್ಲಿ ಉದ್ಧಾರ ಆಗ್ಬೋದು. ನೋಡಿ ದೇವರು ಈ ನಾಯಿಗೆ ಯಾವ ರೀತಿ ಒಂದು ಬುದ್ಧಿ ಕೊಟ್ಟಿರ್ತಾನಂದರೆ, ಅವರು ಬರೀ ಕೇರೆ ವಾಸನೆಯಿಂದನೇ ಹಲವಾರು ವಿಷಯಗಳನ್ನು ಕಂಡುಹಿಡಿಯುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪೊಲೀಸರು ಕೂಡ ಈ ನಾಯಿಗಳನ್ನು ಕೆಲವೊಂದು ಸರಿ ಯಾವುದೇ ಒಂದು ಕ್ರೈಮ್ ಆದಾಗ ಕ್ರೈಮ್ ಸೀನಿಗೆ ಕರ್ಕೊಂಡು ಹೋಗ್ತಾರೆ. ಅವುಗಳು ಕೂಡ, ನಾಯಿಗಳು ಕೂಡ ಅಲ್ಲಿಯ ಕ್ರೈಮ್ ಸೀನ್ ನಡೆದಾಗ ಒಂದು ಬರೀ ವಾಸನೆ ಮೂಲಕನೇ ಕ್ರೈಮ್ ಮಾಡೋದಂಥ, ಮರ್ಡರ್ ಮಾಡೋದಾಗಲಿ ಅಥವಾ ಏನೋ ಒಂದು ಕಳ್ಳತನ ಮಾಡೋದಾಗಲಿ, ಅವುಗಳ ವಾಸನೆಯಿಂದಲೇ ಅವುಗಳ ಯಾರು ತಪ್ಪಿಸ್ತರನ್ನು ಕಂಡುಹಿಡಿತವೆ ಅನ್ನೋದು ನಿಜಕ್ಕೂ ಒಂದು ಅದ್ಭುತವಾದಂತಹ ಪ್ರಕೃತಿಯ ಒಂದು ಸೃಷ್ಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ರಕೃತಿ ಬಗ್ಗೆ ಹೇಳ್ತಾ ಹೋದರೆ ವಿಡಿಯೋಗಳು ಎಂಡ್ ಆಗೋದಿಲ್ಲ. ಬಟ್ ನಾವು ಇವತ್ತು ಬಂದಿರೋದು ಎಂಜಾಯ್ ಮಾಡೋಕ್ಕೆ. ಹೀಗಾಗಿ ನಾನು ಈ ಒಂದು ರಿಸಾರ್ಟ್ ಬಗ್ಗೆ ಮತ್ತು ಈ ಸಕಲೇಶಪುರ ಹತ್ತಿರ ಇರುವಂತಹ ಮಲೆನಾಡಿನ ಮಧ್ಯದಲ್ಲಿರುವಂತಹ ಒಂದು ಈ ರಿಸಾರ್ಟ್ ಬಗ್ಗೆ ಹೇಳಕ್ಕೆ ಹೋಗ್ತಾಯಿದ್ದೀನಿ. ಈ ನಡುವೆ ನಿಮಗೆ ನಾಯಿ ವಿಚಾರ ಬಂತು, ಹೀಗಾಗಿ ಹೇಳಿದೆ ಅಷ್ಟೇ. ನೀವು ಕೂಡ ನಾಯಿಗಳನ್ನು ಸಾಕಿರ್ತೀರ, ನಾಯಿಗಳ ಬಗ್ಗೆ ಕೂಡ ನಿಮಗೆ ಹೆಚ್ಚಿಗೆ ಮಾಹಿತಿ ಇರುತ್ತೆ ಅಂದ್ಕೊತೀನಿ. ನಿಮಗೂ ಕೂಡ ಏನಾದರೂ ಜಾಸ್ತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ಜೀವನನೇ ವಿಚಿತ್ರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಜೀವನದ ಪ್ರತಿಯೊಂದು ಸ್ವಾದವನ್ನು ಸವಿಬೇಕಾಗುತ್ತೆ. ಅದೇನೇ ಇರಲಿ, ಸುಖ ಇರಲಿ ದುಃಖ ಇರಲಿ, ಜೀವನದಲ್ಲಿ ಮುಂದೆ ನುಗ್ತಾನೆ ಇರಬೇಕಷ್ಟೆ. ಈಗ ನೋಡಿ, ಇದು ಆ ಕಡೆಯಿಂದ ನೀರು ಹರ್ಕೊಂಬರ್ತಾ ಇದೆಯಲ್ಲ, ಇಲ್ಲಿ ಜಿಪ್ ಲೈನ್ ಆದಮೇಲೆ ನಿಮಗೆ ಮುಂದೆ ಇಲ್ಲಿ ರೋಪ್ ವಾಕ್ ಕೂಡ ಇದೆ. ನೋಡಿ, ಇದು ನಿಮ್ಗೆ ತೋರಿಸಿದ್ದೀನಿ ನಾನು, ರೋಪ್ ವಾಕು. ಈ ರೋಪ್ ವಾಕ್ ಇಲ್ಲಿಂದ ಮುಂದೆ ಹೋದರೆ ನೋಡಿ ಯಾವ ಥರ ಒಬ್ಬೊಬ್ಬರೇ ರೋಪ್ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೆದರಿಕೆ ಅಂತ ಏನಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಯಾಕೆಂದರೆ ವಿಷಯ ಏನಪ್ಪ ಅಂದರೆ, ನೀವು ಫಸ್ಟ್ ಆಫ್ ಆಲ್ ಬೀಳೋದಿಲ್ಲ, ಬಿದ್ದರೂ ಕೂಡ ಅಲ್ಲಿ ನೀರಿದೆ. ಸೊ ಅದೊಂದು ಸೇಫ್ಟಿ ಮಾತ್ರ ಇಲ್ಲಿ ನೀವು ಗ್ಯಾರಂಟಿ ಮಾಡ್ಕೋಬೋದು. ಹೀಗಾಗಿ ಯಾವುದೇ ಒಂದು ಭಯ ಇಲ್ಲದೇ ನೀವು ರೋಪ್ ವಾಕ್ ಕೂಡ ಮಾಡ್ಬೋದು. ನೋಡಿ, ಅಲ್ಲೆಲ್ಲ ಕೆಳಗಡೆ ಎಷ್ಟೊಂದು ಮೀನುಗಳು ಕೂಡ ಇದೆ, ಅಂದರೆ ವಿಪರೀತ ಡಿಫ್ರೆಂಟ್ ವೆರೈಟಿ ಮೀನುಗಳು ಕೂಡ ಇದೆ. ಎಂಜಾಯ್ ಮಾಡ್ಬೋದು ನೀವು. ಇಲ್ಲೊಂದು ಚಿಕ್ಕ ಪಾರ್ಕನ್ನು ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂದ್ಬಿಟ್ಟು ಅಲ್ಲಿ ನೋಡಿ, ಇಲ್ಲಿ ಚಿಕ್ಕದೊಂದು ಡೈನೋಸರ್ ಕೂಡ ಇದೆ. ನಮಗೆಲ್ಲ ಡೈನೋಸರ್ ನೋಡೋ ಭಾಗ್ಯ ಇಲ್ಲ, ಬಟ್ ಅವುಗಳ ಒಂದು ಪ್ರಕೃತಿನ ಈ ಒಂದು ಪ್ರಕೃತಿಯಲ್ಲಿ ಯಾವ ಥರ ಇದ್ದವು ಅವುಗಳ ಒಂದು ಚಿಕ್ಕ ಸ್ಟ್ಯಾಚ್ಯೂನ ಇದು ಮಾಡಿದ್ದಾರೆ. ಜೊತೆಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಅಂದ್ಬಿಟ್ಟು ನೋಡಿ, ಇಲ್ಲಿ ರೋಪ್ ವೇ ಇದನ್ನು ದಾಟ್ಕೊಂಡು ಬಂದುಬಿಟ್ಟು ಇಲ್ಲಿ ಮಕ್ಕಳು ನೋಡಿ, ಇಲ್ಲಿ ಚಿಕ್ಕವರು ದೊಡ್ಡವರೆಲ್ಲ ಆಟ ಆಡಬಹುದು. ಈ ಥರ ಎಲ್ಲ ಜಂಪ್ ಮಾಡಿ, ಆಮೇಲೆ ಇಲ್ಲೇ ಜೋಕಾಲಿಗಳು ಕೂಡ ಇದ್ದಾವೆ. ಅಂದರೆ ಇದೊಂದು ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ದೊಡ್ಡವರಿಂದ ಹಿಡಿದು ಚಿಕ್ಕವರು ಕೂಡ ಇಲ್ಲಿ ಆಟ ಆಡಬಹುದು. ಇಲ್ಲಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇದು 2ನೇ ದಿವಸ ನಾವು ಇಲ್ಲಿರುವಂತಹ ಈ ಸಾಲಗುಡ್ಡ ರಿಸಾರ್ಟಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಈ ಥರ ವ್ಯೂ ಕಾಣ್ತಾಯಿತ್ತು. ಈಗ ಸಮಯ ಬಂದುಬಿಟ್ಟು 7:15 ಆಗಿದೆ. ಎಲ್ಲರೂ ಇನ್ನೂ ಮಲ್ಕೊಂಡಿದ್ದಾರೆ. ನಾನು ಸ್ವಲ್ಪ ಬೇಗ ಎದ್ದು ನಿಮಗೆ ಬೆಳಗಿನ ವಾತಾವರಣ ಹೇಗಿದೆ ಅಂತ ತೋರಿಸ್ಬೇಕು ಅಂತಲೇ ಇಲ್ಲಿ ಬಂದಿದ್ದು. ನೋಡಿ, ಎಷ್ಟು ಶಾಂತವಾಗಿದೆ. ಅಲ್ಲಿ ಪಕ್ಷಿಗಳ ಒಂದು ಚಿಲಿಪಿಲಿ, ಜೊತೆಗೆ ಇಲ್ಲಿ ಝರಿಗಳು ಇನ್ನೂ ಕೂಡ ನಿರಂತರವಾಗಿ ಹರ್ಕೊತಾನೇ ಬರ್ತಾ ಇದೆ. ಇಲ್ಲಿ ನೋಡಿ, ಕೆಳಗೆ ಕಾಣ್ತಾ ಇದೆಯಲ್ಲ, ನೋಡಿ ಇದೇ ನೀರು ಅಲ್ಲಿ ಕೆಳಗಡೆ ಹೋಗಿ ಚಿಕ್ಕದಂಥ ಒಂದು ಸ್ವಿಮ್ಮಿಂಗ್ ಪೂಲನ್ನು ಕ್ರಿಯೇಟ್ ಮಾಡಿದ್ದಾವೆ. ಬೆಳಗಿನ ಜಾವ ನೋಡಿ, ಇಲ್ಲಿ ನಿನ್ನೆ ರಾತ್ರಿ ಎಲ್ಲ ನಾವು ಕ್ಯಾಂಪ್ ಫೈರ್ ಎಲ್ಲ ಮಾಡಾಯಿತು. 2 ಕಟ್ಟಿಗೆಗಳು ಉಳ್ಕೊಂಡಿತ್ತು. ಸೊ ಇಲ್ಲೇ ನಾವು ಕೂತ್ಕೊಂಡು ಸುತ್ತಲೂ ಎಲ್ಲ ಒಳ್ಳೆ ಮಜಾ ತೊಗೊಂಡಂಗೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ನೋಡಿ, ಅಲ್ಲಿ ಈ ಕಲ್ಲಿನ ಬೆಂಚುಗಳನ್ನ ಮಾಡಿದ್ದಾರೆ. ನೋಡಿ, ಇವೆಲ್ಲ ಹಿಂಗೆ ಮುಂದೆ ಹೋದರೆ ಈ ಕಡೆ ರೂಮ್ಗಳಿದೆ. ಇದು ನಮ್ಮ ರೂಮ್ ಎಂಟ್ರೆನ್ಸು, ಅದು ಬ್ಯಾಕ್ ಸೈಡು, ಅದಂದರೆ ಗ್ಯಾಲರಿ ವ್ಯೂ. ಆ ಕಡೆ ಒಂದು ರೂಮ್ ಇದೆ, ಇನ್ನೊಂದು ಆ ಕಡೆ ರೂಮ್ ಇದೆ. ಟೋಟಲ್ 3 ಕಾಟೇಜಸ್ಸು ಒಂದೇ ಜಾಗದಲ್ಲಿದೆ. ಎಲ್ಲದಕ್ಕೂ ಬಾಲ್ಕನಿ ಇದೆ. ಮತ್ತು ನಿಮಗೆ ಈ ಥರ ಫೈರ್ ವುಡ್ ಹಾಕ್ಕೊಂಡು ಆರಾಮಾಗಿ ನೀವು ಇಲ್ಲಿ ಕ್ಯಾಂಪ್ ಫೈರ್ ಮಾಡಿಕೊಂಡು ಇರ್ಬೋದು. ಸೊ ಮೇಲ್ಗಡೆ ನಿಮಗೆ ಅಲ್ಲೂ ಕೂಡ ಕೆಲವೊಂದು ಕಾಟೇಜಸ್ ಇದೆ, ಅಲ್ಲೂ ಕೂಡ ಇದೆ. ಇದು ಬಂದುಬಿಟ್ಟು ನಿಮಗೆ ಡೈನಿಂಗ್ ಏರಿಯಾ. ಅಲ್ಲೂ ಕೂಡ ನಿಮಗೆ ಸಾಲುಗುಡ್ಡದ ವ್ಯೂ ಅದ್ಭುತವಾಗಿ ಕಾಣುತ್ತೆ. ಬೆಳಗ್ಗೆ ವಾತಾವರಣ ನಿಜಕ್ಕೂ ನಮಗೆ ಮುದ ನೀಡ್ತಿದೆ ಅಂತಲೇ ಹೇಳ್ಬೋದು. ನಿಜಕ್ಕೂ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಯಾಕಂದರೆ ಒಂದು ಬೆಂಗಳೂರಂಥ ಸಿಟಿಯಲ್ಲಿ ಒಂದು ವೀಕೆಂಡು ಈ ರೀತಿ ಪ್ರಕೃತಿಯ ಮಧ್ಯದಲ್ಲಿ ಕಳೆಯೋದು ನನಗಂತೂ ತುಂಬ ಇಷ್ಟ. ಎಲ್ಲರಿಗೂ ಇಷ್ಟ. ಪ್ರತಿಯೊಬ್ಬ ಮನುಷ್ಯನಿಗೂ ಆ ಒಂದು ತುಡಿತ ಇದ್ದೇ ಇರುತ್ತೆ. ಹೀಗಾಗಿ ನಿಮಗೂ ಕೂಡ ಸಮಯ ಸಿಕ್ಕಾಗ ನೀವು ಕೂಡ ಈ ರೀತಿ ಸಕಲೇಶಪುರ, ಚಿಕ್ಕಮಗಳೂರು, ಕೊಡಗು, ನಮ್ಮ ಕರ್ನಾಟಕದಲ್ಲೇ ಬೇಜಾನ್ ಜಾಗಗಳಿದ್ದಾವೆ. ಒಂದೊಂದು ದಿವಸ ಒಂದೊಂದು ಸರಿ ಒಂದೊಂದು ಕಡೆ ಹೋದಾಗ ನಿಮಗೆ ಬೇರೆ ಬೇರೆ ಅನುಭವಗಳಾಗ್ತವೆ, ಬೇರೆ ಟೇಸ್ಟ್ ಸಿಗುತ್ತೆ ಊಟದ್ದು. ಮಲೆನಾಡಿನ ಟೇಸ್ಟು ನಿಜಕ್ಕೂ ಅದ್ಭುತವಾಗಿತ್ತು. ನಿನ್ನೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ. ಈಗ ನಾವು ಬೆಳಗಿನ ಜಾವ ಒಂದು ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಂಡು ಇಲ್ಲಿಂದ ಸುಮಾರು ಒಂದು 11 ಗಂಟೆಗೆ ಚೆಕ್ಔಟ್ ಮಾಡುವ ಒಂದು ಪ್ಲಾನ್ ಇದೆ. ಆ ಚೆಕ್ಔಟ್ ಮಾಡೋ ಟೈಮಲ್ಲಿ ಹಾಗೂ ಬೇರೆ ವಿಷಯಗಳನ್ನು ನಿಮಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ನೋಡೋಣ. ಕೀಪ್ ಸ್ಟೇ ಟ್ಯೂನ್ಡ್.